ಯಾವ ವ್ಯಕ್ತಿಯನ್ನು ಲವ್ ಮಾಡಬೇಕು? ಹುಡುಗಿ ತುಂಬ ಸುಂದರವಾಗಿರಬೇಕು, ಎಜುಕೇಟೆಡ್ ಆಗಿರಬೇಕು. ನಾವು ವ್ಯಕ್ತಿಯನ್ನು ಪ್ರೀತಿಸ್ತೀವಿ, ವ್ಯಕ್ತಿನ ಅಲ್ಲ ಪ್ರೀತಿಸೋದು. ಹೌದಾ? ಸಾರಿ ಡಾರ್ಲಿಂಗ್, ಹಾಗೆ ಡಾರ್ಲಿಂಗ್, ಹಿಂಗೆ ಡಾರ್ಲಿಂಗ್. ನಮಸ್ಕಾರ. ಈಗ ನಿಮಗಿಂದ ಎರಡನೇ ಪಾಯಿಂಟ್ ಹೇಳ್ತೀನಿ, ತುಂಬ ಮುಖ್ಯವಾದದ್ದು. ಈಗ ಯಾವ ವ್ಯಕ್ತಿಯನ್ನು ಲವ್ ಮಾಡಬೇಕು? ಯಾವ ವ್ಯಕ್ತಿಯನ್ನು ಲವ್ ಮಾಡಬೇಕು? ಹುಡುಗಿ ತುಂಬ ಸುಂದರವಾಗಿರಬೇಕು, ಎಜುಕೇಟೆಡ್ ಆಗಿರಬೇಕು, ಶ್ರೀಮಂತೆ ಆಗಿರಬೇಕು, ನಮ್ಮ ಕ್ಯಾಸ್ಟ್ ಆಗಿರಬೇಕು, ನಮ್ಮ ಧರ್ಮ ಆಗಿರಬೇಕು, ಸಾಧ್ಯವಾದರೆ ನಮ್ಮ ಪಕ್ಕದೂರಾಗಿರಬೇಕು ಅಲ್ವಾ? ಅವ್ರನ್ನ ನಾವೇನು ಮಾಡ್ತೀವಿ? ಪ್ರೀತಿಸೋಕ್ಕೆ ಇಷ್ಟ ಮಾಡ್ತೀವಿ. ಹುಡುಗನೂ ಅಷ್ಟೇ, ಸೇಮ್ ಥಿಂಗ್. ಸುಂದರವಾಗಿರಬೇಕು, ದುಡ್ಡಿರಬೇಕು, ಒಳ್ಳೆ ಎಜುಕೇಷನ್ ಇರಬೇಕು, ಎಲ್ಲ ಇರಬೇಕು. ಆವಾಗ ನಮ್ಗೆ ಲವ್ ಆಗುತ್ತೆ ಅಲ್ವಾ? ಇಸ್ಂಟ್ ಇಟ್? ಇಲ್ವಾ? ಇನ್ನೇನಿರಬೇಕು? ನಾವು ವ್ಯಕ್ತಿಯನ್ನು ಪ್ರೀತಿಸ್ತೀವಿ, ವ್ಯಕ್ತಿನ ಅಲ್ಲ ಪ್ರೀತಿಸೋದು, ವ್ಯಕ್ತಿತ್ವವನ್ನು ಪ್ರೀತಿಸ್ಬೇಕು. ಯಾಕೆಂದ್ರೆ ನಮ್ಮ ಕೌನ್ಸಿಲಿಂಗಲ್ಲೆಲ್ಲ ಬರ್ತಾ ಇರುತ್ತೆ. ವ್ಯಕ್ತಿತ್ವನ ಹೇಗೆ ಕಂಡುಹಿಡಿಯೋದು? ಈಗ ಹೊಸದಾಗಿ ಲವ್ ಮಾಡಿದಾಗ ಅವ್ರ ಜೊತೆಲಿದ್ದಾಗ ಈ ಹುಡುಗ ಏನಾರ ಹೇಳಿ, ಹುಡುಗಿ ಏನಾರ ಹೇಳಿ ಒಪ್ಕೋತಾ ಇರ್ತಾರೆ. ಹೌದಾ? ಸಾರಿ ಡಾರ್ಲಿಂಗ್, ಹಾಗೆ ಡಾರ್ಲಿಂಗ್, ಹಿಂಗೆ ಡಾರ್ಲಿಂಗ್ ಅಂತ. ಮದುವೆ ಆದ್ಮೇಲೆ ಜಗಳ ಸ್ಟಾರ್ಟ್ ಆಗುತ್ತೆ. ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಶುರುವಾಗ್ಬಿಡುತ್ತೆ. ಆದ್ರೆ ಅವಾಗ ಯಾಕಿತ್ತು? ಅವಾಗ ಬಿಕಾಸ್ ಆಫ್ ಅಟ್ರಾಕ್ಷನ್. ಈಗೇನು ಬಂತು? ಲೀಗಲೈಸ್ ಆಗುತ್ತದು. ಇವಾಗ ಅಟ್ರಾಕ್ಷನ್ನು ಕಡಿಮೆ ಆಯಿತು. ಆಗ ಅಟ್ರಾಕ್ಷನ್ ಕಡಿಮೆ ಆದಾಗ ವ್ಯಕ್ತಿತ್ವ ಮೇಲೆ ಬರಬೇಕು. ಸೊ ನಾವು ವ್ಯಕ್ತಿತ್ವವನ್ನು ನೋಡಿ ನಾವು ಪ್ರೀತಿಸಲ್ಲ, ನಾವು ವ್ಯಕ್ತಿಯನ್ನು ನೋಡಿ ಪ್ರೀತಿಸ್ತೀವಿ. ಇದ್ಯಾಕೆ ಇನ್ಸಿಡೆಂಟ್ ಹೇಳಿದೆ ಅಂದರೆ, ರೀಸೆಂಟಾಗಿ ಕೌನ್ಸಿಲಿಂಗ್ ಬಂದಾಗ ಯಂಗ್ಸ್ಟರ್ಸಲ್ಲಿ ಈ ಪ್ರಾಬ್ಲಮ್ ಬಂತು. ಅದಕ್ಕೋಸ್ಕರ ಈ ವಿಚಾರ ಹೇಳ್ತಾ ಇದ್ದೀನಿ. ಹೇಗೆ ಅಂದರೆ, ಇಬ್ಬರದ್ದು ಒಳ್ಳೆ ಕೆಲಸದಲ್ಲಿದ್ದಾರೆ, ಬರೀ ಸಣ್ಣ ಪುಟ್ಟ ವಿಷಯಕ್ಕೆ ದುಡ್ಡು ಕೊಡೋಕ್ಕೆ, ದುಡ್ಡು ತಗೊಳಕ್ಕೆ, ಮಾಡೋಕ್ಕೆ, ನೀನು ಅದು ಖರ್ಚು ಮಾಡು, ನೀನು ಇಬ್ಬರಿಗೂ ಸ್ಯಾಲ್ರಿ ಬರುತ್ತಲ್ವಾ, ನೀನು ಅದನ್ನು ಖರ್ಚು ಮಾಡು, ನೀನು ಇದನ್ನು ಖರ್ಚು ಮಾಡು, ಇದಕ್ಕೆ ಮಾಡು, ಅದಕ್ಕೆ ಮಾಡು ಅಂತ ಜಗಳ. ಅವಾಗ ಅವ್ನು ಕೊಡ್ತಾ ಇಲ್ಲ, ಅವ್ನು ಜೀವನ ಅಂತ. ಆದರೆ ಅವ್ನ ಜೀವನ ಅದು ಲವ್ ಮಾಡ್ಬೇಕಾದ್ರೆ ಅವ್ನು ಜೀವನ ಅಲ್ಲ, ಏನು ಕೇಳಿದ್ರು ಕೊಡಿಸ್ತಿದ್ದ. ಈಗ ಅವ್ನು ಕ್ಯಾಲ್ಕುಲೇಷನ್ ಮಾಡ್ತಾನೆ, ಸಂಸಾರ ಸಾಗಬೇಕಲ್ಲ, ಅವನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವ್ ನನ್ನ ಹತ್ರನೇ ಯಾಕೆ ಹೇಳ್ತಾರೆ? ನಂದು ನಿಂದು ಶುರುವಾಯಿತು, ಇಬ್ಬರಿಗೂ ಸಂಬಳ ಬರ್ತಾ ಇರೋದ್ರಿಂದ. ಆ್ಯಕ್ಚುಲಿ ಈಗ ಎಷ್ಟು ಸೊಗಸಾಗಿದೆ ಸೂತ್ರ ಅವ್ರು ಕೊಟ್ಟಿದ್ದೀನಿ. ಅದೆಷ್ಟು ವರ್ಕ್ ಆಗುತ್ತೋ ಗೊತ್ತಿಲ್ಲ. ಸಿಂಪಲ್ ಸೂತ್ರ. ಏನು ಮಾಡ್ಬೇಕಪ್ಪ ಅಂದರೆ, ನೀವಿಬ್ಬರು ಸ್ಯಾಲ್ರಿ ತಗೊಂಡು ಒಂದು ಅಕೌಂಟ್ಗೆ ಹಾಕ್ಬಿಡಿ. ನಂದು ಬೇರೆ ನಿಂದು ಬೇರೆ, ನಂದಿಲ್ಲ. ಸ್ಯಾಲ್ರಿ ಫಸ್ಟ್ ಡೇಟ್ ಟ್ರಾನ್ಸ್ಫರ್ ಟು ಒಂದು ಅಕೌಂಟ್. ಆಮೇಲೆ ಅದರಿಂದ ಮೊದಲೇ ಮಾತಾಡ್ಕೊಂಡಿವಿ, ಪರ್ಸ್ನಲ್ ಖರ್ಚಿಗೆ ನಿನಗೆ 10,000, ನನಗೆ 10,000 ಡ್ರಾ ಮಾಡ್ತಾ ಬಳಿ. ನಿನಗೆ 10,000, ನನಗೆ ಪರ್ಸ್ನಲ್ ಏನೇನಾರು ಮಾಡ್ಕೊ, ಯಾರಿಗಾರ ಕೊಟ್ಕೋ, ತಿನ್ಕೋ, ಉಣ್ಕೋ, ಏನಾರು ಮಾಡ್ಕೋ, ಪರ್ಸನಲ್ ಖರ್ಚು. ದೆನ್ ಫ್ಯಾಮಿಲಿ ಖರ್ಚು ಇಷ್ಟು ಅಂತ ಡ್ರಾ ಮಾಡ್ಕೊ. ಫ್ಯಾಮಿಲಿ ಖರ್ಚಿಗೆಲ್ಲ ಬೇಕಲ್ಲ, ಅಷ್ಟು ಖರ್ಚಿಗೆ ಡ್ರಾ ಮಾಡ್ಕೊ. ಇಬ್ರು ಕುಟ್ಕೊಂಡು ಟ್ರಿಪ್ ಹೋಗ್ಬೇಕಾ? ಫ್ರಮ್ ದ ಅಕೌಂಟ್ ಯು ಟೇಕ್ ಇಟ್. ಸೊ ನಂದು ಇಲ್ಲ, ನಿಂದು ಇಲ್ಲ, ಇಬ್ಬರು ಸೇರಿ ಒಂದಿದೆ. ಹೆಂಗಿದೆ ಐಡಿಯಾ ನಮ್ದು ಅಲ್ವಾ? ಈ ಥರ ಐಡಿಯಾ ಕೊಟ್ಟಿದ್ದೀನಿ. ಸೊ ಅವಾಗ ಯಾರು ನಂದು ನಿಂದು ಅನ್ನೋಂಗೆ ಇಲ್ಲ. ಸೊ ಅದನ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ? ಅವ್ರಿಗೆ ನಿಜವಾಗೂ ಚೆನ್ನಾಗಿರ್ತಾರೆ, ಸಮಸ್ಯೆ ಇರೋಲ್ಲ. 10,000 ಹೇಳಿದ್ದೀವಲ್ಲ, 10,000 ಹೆಂಗಾರ ಮಾಡ್ಕೋ, ಯಾರು ಹೆಂಗೆ ಕೇಳಂಗಿಲ್ಲ. ಸಿ, ಆಗ ಅವ್ರು ಯೋಚನೆ ಮಾಡ್ತಾರೆ, ಹೌದಲ್ವಾ ಅಂತ. ಇಲ್ಲ ಹೋದ್ರೆ ನಿಂದೆಷ್ಟು ದುಡ್ಡಿದೆ, ನಾನು ಇಷ್ಟು ಖರ್ಚು ಮಾಡಿದೆ, ನೀನು ಇಷ್ಟು ಖರ್ಚು ಶುರುವಾಗುತ್ತೆ. ಅದು ಕೇವಲ ಸಾಮಾನ್ಯರಿಗೆ, ಸಾಮಾನ್ಯ ಗಂಡ ಹೆಂಡತಿಗೆ ಈ ಫಾರ್ಮುಲಾ. ನಿಜವಾದ ಪ್ರೀತಿ ಇದ್ದರೆ ಈ ಫಾರ್ಮುಲಾ ಬೇಕಾಗಿಲ್ಲ. ನಿಂದು ಅಲ್ಲ, ನಂದು ಅಲ್ಲ, ತಗೊಳಪ್ಪ, ಅದು ಏನು ಬೇಕೋ ತಗೋತಾರೆ, ಅದು ಏನು ಮಾಡ್ತೀರ ಮಾಡು. ಆ ನಂಬಿಕೆಯ ಸಂಬಂಧ ಇದ್ದಾಗ ಈ ಸಮಸ್ಯೆಗಳು ಬರೋದಿಲ್ಲ. ಇದೇನು ಅವ್ರು ತುಂಬ ದೊಡ್ಡ ಫ್ಯಾಮಿಲಿ, ದೊಡ್ಡ ಎಜುಕೇಷನ್, ಹೇಳೋದು ಬೇಡ ಪಾಪ, ಅವ್ರ ವಿಡಿಯೋ ನೋಡೋದು ಬೇಸರ ಆಗುತ್ತೆ. ತುಂಬ ಓದಿರೋರು, ಅರ್ಥ ಆಗ್ತಿದೆಯಾ? ಬರೀ ಈ ವ್ಯವಹಾರದಲ್ಲಿ ಸಮಸ್ಯೆಗಳು ಬಂದಿದೆ. ನೀನು ಕೊಟ್ಟೆ, ನಾನು ಕೊಟ್ಟೆ, ಇಬ್ಬರು ತುಂಬ ಸುಂದರವಾಗಿದ್ದಾರೆ, ಒಳ್ಳೆ ಎಜುಕೇಷನ್ ಇದೆ, ಆದರೆ ಮನಸ್ಸಿನಲ್ಲಿ ಸೌಂದರ್ಯ ಇಲ್ಲ, ಮನಸ್ಸಿನಲ್ಲಿ ಪ್ರೀತಿ ಇಲ್ಲ, ತಾಳ್ಮೆ ಇಲ್ಲ, ನಾವಿಬ್ಬರು ಅನ್ನತಕ್ಕಂಥ ಭಾವನೆ ಇಲ್ಲ. ನೀನು ಗಂಡ, ನಾನು ಹೆಂಡತಿ, ಇಷ್ಟೇ. ನಾವಿಬ್ಬರು ಅಂತಕ್ಕಂಥ ಭಾವ ಇಲ್ಲದೆ ಇರೋದ್ರಿಂದ ಈ ಸಮಸ್ಯೆಗಳು ಬರುತ್ತೆ. ಆ್ಯಕ್ಚುಲಿ ಎಷ್ಟೋ ಸರಿ ನಾನು ಹೇಳ್ತಾ ಇರ್ತೀನಿ, ನಮ್ಮವರು ಅಂತಕ್ಕಂಥ ಭಾವನೆ ತುಂಬ ಜನಕ್ಕೆ ಕಡಿಮೆ ಇದೆ. ನನ್ನವರು. ಸೊ ಬೈದವ್ರು ಯಾರು? ನನ್ನ ಗಂಡ ಅಂದಾಗ ನೋವಾಗೋದಿಲ್ಲ, ಬೈದವ್ರು ಯಾರು? ನನ್ನ ಹೆಂಡತಿ ಅಂದಾಗ ನೋವಾಗೋದಿಲ್ಲ.
ಬೈದವ್ರು ಯಾರು? ಗಂಡ ಅಂತ ನೋವಾಗುತ್ತೆ. ಜಗಳಕ್ಕಾದವ್ರು ಹೆಂಡತಿಯಿಂದ ನೋವಾಗುತ್ತೆ. ಅಯ್ಯೋ ಬೈದೋಳು ನನ್ನ ಹೆಂಡತಿ ಅಲ್ವೇ, ಅಯ್ಯೋ ನನ್ನ ಗಂಡ ಅಲ್ವೇ ಅಂದಾಗ ಖುಷಿ ಆಗುತ್ತೆ. ಹೊಸದಾಗಿ ಮದುವೆ ಆದಾಗ 1 ವರ್ಷ 2 ವರ್ಷ ನನ್ನ ಗಂಡ ಎಷ್ಟು ಖುಷಿಯಾಗಿದ್ರಲ್ವಾ, ಈಗ ಸ್ವಲ್ಪ ಎಲ್ಲೋ ಟೆನ್ಷನ್ ಆಗಿದೆ. ಅದಕ್ಕೋಸ್ಕರ ಈ ರೀತಿ ಆಡ್ತಾ ಇದ್ದಾರೆ. ಯಾಕೆ? ಅವನು ನನ್ನ ಗಂಡ. ಸೊ ಇಲ್ಲಿ ನನ್ನ ಗಂಡ ಅನ್ನೋದು ಇರೋದಿಲ್ಲ, ಅವನು ಬರೀ ಗಂಡ ಆಗ್ತಾನೆ, ಬರೀ ಹೆಂಡತಿ ಆಗ್ತೀರಿ. ಆಗ ಸಮಸ್ಯೆಗಳು ಶುರುವಾಗುತ್ತೆ. ನಿಜವಾಗ್ಲೂ ನಿಮ್ಮ ಗಂಡನ್ನ ಗುರ್ತಿಸಿ, ಆವಾಗ ನೋಡಿ ನಿಮ್ಮ ಗಂಡನ ಮಾಡ್ಕೊಳ್ಳಿ. ಯಾರ? ನಿಮ್ಮ ಗಂಡನ ಮಾಡ್ಕೊಳ್ಳಿ. ಆಗ ನೋಡಿ ಗಂಡನಲ್ಲಿ ಪ್ರೀತಿ ಇರುತ್ತೆ, ಆನಂದ ಇರುತ್ತೆ. ನಾನು ನೀನಿರಲ್ಲ, ನಾವಾಗ್ತೀವಿ. ನಾನು ನೀನು ಮುಖ್ಯ ಅಲ್ಲ, ನಾವಾಗಬೇಕು. ಅದೇ ನಿಜವಾದ ಜೀವನ, ದಾಂಪತ್ಯ. ಥ್ಯಾಂಕ್ ಯು.